ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಈಗ ಹೇಳಲ್ಲ, ದಾರಿಲಿ ಹೇಳ್ತೀನಿ. ಸೊ ನಾನೀಗ ಟೈಮ್ ಬಂದುಬಿಟ್ಟು 10:30 ಆಗಿದೆ. ಸೊ ನಾನೀಗ ಮನೆ ಬಿಡ್ತಾ ಇದ್ದೀನಿ. ನಾನು ಮತ್ತು ಇನ್ನೊಬ್ಬರು ಫ್ರೆಂಡು. ಸೊ ಇಬ್ಬರೂ ಬೈಕಲ್ಲಿ ಹೋಗ್ತಾಯಿದ್ದೀವಿ. ಹೋಗ್ತಾ ಮಾತಾಡೋಣ. ಈಗ ಟೈಮ್ ಆಯಿತು, ಹೊರಡೋ ಟೈಮು ಹಿಡ್ಕೊಂಡ್ಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ಹೋಗ್ತಾ ಹೋಗ್ತಾ ಮಾತಾಡೋಣ ಹೇಗಿದೆ ವೆದರ್ ಅಂತ ಹೇಳಿಬಿಟ್ಟು. ಸ್ವಲ್ಪ ಕೂಲಾಗಿದೆ, ನೋಡೋಣ ಹೆಂಗಿರುತ್ತೆ, ಮಳೆಗಿಳೆಗೆ ಏನಾದರೂ ಸಿಕ್ಕಾಕೊಳ್ತೀವ ಏನು ಅಂತ ಹೇಳಿಬಿಟ್ಟು ನೋಡೋಣ. ಸೊ ಈಗ ಕರೆಕ್ಟಾಗಿ 10:40 ಆಗಿದೆ. ಸೊ ಈಗ ಹೊರಟ್ರೆ ನಾವು 1 ಅವರಿಗೆ ರೀಚ್ ಆಗ್ತೀವಿ. ಎಲ್ಲಿ ಅಂತ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ, ಬನ್ನಿ ಹೋಗ್ತಾ ಹೇಳ್ತೀನಿ, ನಿಮಗೂ ದರ್ಶನ ಮಾಡಿಸ್ತೀನಿ. ಅಂದರೆ ಟೆಂಪಲ್ ಅಂತ ಹೇಳಿಬಿಟ್ಟೆ ನಾನು ಮಿಸ್ ಆಗಿ. ಸೊ ಈಗ ಪ್ರೆಸೆಂಟ್ ನಾನು ಪೂಜೆ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸಿ ಮಗನ್ನ ಸ್ಕೂಲಿಗೆ ಬಿಟ್ಟು ಸೊ ಈಗ ನಾನು ಹೊರಡ್ತಾ ಇದ್ದೀನಿ. ಹೊರಡೋ ಟೈಮ್ ಆಯಿತು, ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಓಕೆನಾ, ಲೆಟ್ಸ್ ಗೋ. ಫ್ರೆಂಡ್ಸ್, ನಾವಿವಾಗ ಕುಣಿಗಲ್ ರೋಡಲ್ಲಿದ್ದೀವಿ. ನೀವು ನೋಡ್ತಾ ಇರೋದು ಕುಣಿಗಲ್ ಕೆರೆ. ಸೊ ನಾನು ಮತ್ತು ಜಯಕ್ಕ, ಹಾಯ್ ಮಾಡಕ್ಕ, ಹಾಯ್, ಇಬ್ಬರು ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನಾನು ಇನ್ನೂ ಹೇಳಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಒಟ್ಟಾರೆ ನಾನು ಹೋಗ್ತಾ ಇರೋದು ಕುಣಿಗಲ್ ರೋಡು. ನಾವೀಗ ಕುಣಿಗಲ್ ರೋಡಲ್ಲಿ ತಿರ್ಕೊಂಬಿಟ್ಟು ಕೆರೆ ದಾರಿಲಿ ಹೋಗ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಕುಣಿಗಲ್ಲು ಮತ್ತು ಮೈಸೂರು ಹೈವೇ. ಸೊ ಇದು ಬಂದುಬಿಟ್ಟು ಸ್ವಲ್ಪ ಹುಷಾರಾಗಿ ಹೋಗಬೇಕು. ಸಿಕ್ಕಾಪಟ್ಟೆ KSRTC ಗಾಡಿಗಳು ತುಂಬಾ ಓಡಾಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು. ನೆಕ್ಸ್ಟು ಇಲ್ಲಿ ನಾನು ಅಕ್ಕಂಗೆ ವೀಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೀನಿ, ಅಕ್ಕ ವೀಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ನಾನು ವೀಡಿಯೋನೂ ಮಾಡಿಕೊಂಡು ನಾನು ಮಾತಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇನ್ನೊಂದು ಮನೆ ಹತ್ರ ಮಾತಾಡಬೇಕಾದ್ರೆ ಸ್ವಲ್ಪ ಅಲ್ಲಿ JCB ವರ್ಕ್ ಮಾಡ್ತಾಯಿದ್ರು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಈಗ ನಾವು ಕುಣಿಗಲ್ ಕೆರೆ ಹಾದಿಲಿ ಹೋಗ್ತಾ ಇದ್ದೀವಿ. ನಿಮಗೆ ಲಾಸ್ಟ್ ಟೈಮ್ ತೋರಿಸಿದೆ ನಾನು ಹೊನ್ನುಡಿಕೆ ಚಾಮುಂಡೇಶ್ವರಿ ದೇವಸ್ಥಾನ. ಸೊ ನಾವು ಅದೇ ದಾರಿಲೇ ಹೋಗ್ತಾ ಇರೋದು, ಸ್ವಲ್ಪ ಮುಂದೆ ಹೋಗಬೇಕು. ಇದು ಹೊನ್ನುಡಿಕೆ ದೇವಸ್ಥಾನ ಬಂದುಬಿಟ್ಟು ಜಸ್ಟ್ 8 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವೀಗ ಹೋಗ್ತಾ ಇರೋದು 20 ಕಿಲೋಮೀಟರು ಹೋಗ್ತಾ ಇದ್ದೀವಿ. ಸೊ ಈಗ ನಾವು ಇದರಿಂದ ಕಟ್ಟಾಗಿ ಎಲ್ಲಿ ಹಟ್ಟಿ ಕ್ರಾಸಿಂದ ಕಟ್ಟಾಗಿ ಹೋಗ್ತಾ ಇದ್ದೀವಿ ಒನ್ ವೇನಲ್ಲಿ. ಸೊ ಇಲ್ಲಿಂದ ನಾವು 1-1.5 ಕಿಲೋಮೀಟ್ರ್ ಆಗುತ್ತೆ ದೇವಸ್ಥಾನಕ್ಕೆ. ಸೊ ನಾವು ಹೋಗ್ತಾ ಇರೋದು ಚಿಕ್ಕಣ್ಣಸ್ವಾಮಿ ಟೆಂಪಲ್. ಸೊ ನೋಡಿ, ನಾವೀಗ ಚಿಕ್ಕಣ್ಣಸ್ವಾಮಿ ಟೆಂಪಲ್ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾವೀಗ ಕಾಲೆಲ್ಲ ತೊಳ್ಕೊಂಡು ಪೂಜೆ ಸಾಮಾನು ತೊಗೊಂಡು ಸೊ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬ ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಪೂಜೆ ಸಾಮಾನೆಲ್ಲ ಇಲ್ಲೇ ಸಿಗುತ್ತೆ. ಮತ್ತು ಇನ್ನೊಂದು ಕ್ರಾಸಲ್ಲಿ, ಅಂದರೆ ಮೇಯ್ನ್ ರೋಡಲ್ಲಿ ಹಟ್ಟಿ ಅಂತ ಇದೆಯಲ್ಲ, ಆ ಕ್ರಾಸಲ್ಲಿ ಅಲ್ಲೂ ಕೂಡ ತುಂಬಾ ಮಾರ್ತಾರೆ ಪೂಜೆ ಸಾಮಾನೆಲ್ಲನೂ. ಏನು ಅಂದರೆ ಈಗ ತೆಂಗಿನಕಾಯಿ ರೇಟ್ ಆಗಿರೋದ್ರಿಂದ ಪೂಜೆ ಸಾಮಾನಂತೂ ತುಂಬಾ ಕಾಸ್ಟ್ಲಿ, ತೊಗೊಳೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಈ ಥರ ನಿಂಬೆಹಣ್ಣನ್ನೆಲ್ಲ ನಿವುಳಿಸ್ಕೊಂಡು ತುಳಿತಾ ಇದ್ದಾರೆ. ಸೊ ಇದು ಏನಕ್ಕೆ ತುಳಿತಾರೆ ಅಂದರೆ ದೃಷ್ಟಿ ಏನಾದರೂ ಆಗಿದ್ದರೆ, ಮತ್ತು ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ, ನೆಕ್ಸ್ಟು ಕೆಲವರು ಏನೋ ಮಾಟ ಮಂತ್ರ ಅಂತ ಹೇಳ್ತಾರೆ. ಸೊ ಅದೇನಾದರೂ ಮಾಡಿಸಿದರೆ, ಏನಾದರೂ ಆ ಥರ ಫೀಲ್ ಆದರೆ ಇಲ್ಲಿ ಬಂದುಬಿಟ್ಟು ನಿಂಬೆಹಣ್ಣು ತೊಗೊಂಡು ಈ ಥರ ನಿವುಳಿಸ್ಕೊಂಡು ತುಳಿತಾರೆ. ಸೊ ನೆಕ್ಸ್ಟ್ ನಾನೀಗ ಒಳಗಡೆ ಹೋಗ್ತಾ ಇದ್ದೀರಾ. ನಾವು ಬಂದಿರೋದು ಚಿಕ್ಕಣ್ಣಸ್ವಾಮಿ ದೇವಸ್ಥಾನಕ್ಕೆ. ನನಗೆ ಎಲ್ಲಿ ಅಂತ ಹೇಳಿರಲಿಲ್ಲ. ಸೊ ನಾವು ಬಂದಿರೋದು ಚಿಕ್ಕಣ್ಣಸ್ವಾಮಿ ದೇವಸ್ಥಾನ. ಬನ್ನಿ ತೋರಿಸ್ತೀನಿ ದೇವಸ್ಥಾನ. ರಶ್ ಇದ್ದಾರೆ. ಸೊ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅಮಾವಾಸ್ಯೆ ಪೌರ್ಣಮಿಗೆ ತುಂಬ ಜನ ಇದ್ದಾರೆ. ಸೊ ಇವತ್ತು ಕೂಡ ಜನ ಇದ್ದಾರೆ ಪೌರ್ಣಮಿ ಆಗಿರೋದ್ರಿಂದ. ಸೊ ಅದಕ್ಕೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ಸುಸ್ತಾಗೋಯ್ತು. ಸೊ ಇಲ್ಲಿ ಫುಲ್ಲು ಜನ ನಿಂತ್ಕೊಂಡಿದ್ದಾರೆ. ತುಂಬಾ ಜನ ಬಂದಿದ್ದಾರೆ. ಸೊ 11 ಗಂಟೆಗೆಲ್ಲ ಇಷ್ಟೊಂದು ಜನ ಬಂದಿದ್ದಾರೆ. ಇನ್ನೂ ಮಧ್ಯಾಹ್ನ ಆಗ್ತಾ ಇನ್ನೂ ಜಾಸ್ತಿ ಜನ ಆಗಿಬಿಡ್ತಾರೆ. ಇಲ್ಲಿ ಒಳಗಡೆ ಇಲ್ಲಿ ನೋಡ್ತಾ ಇದ್ದೀರಲ್ವ. ಸೊ ಇಲ್ಲಿ ಬಂದುಬಿಟ್ಟು ಗರ್ಭಗುಡಿ. ಈ ಗರ್ಭಗುಡಿ ವಿಶೇಷ ಏನು ಅಂದರೆ, ದೇವರು ಹೇಳ್ತಂತೆ, ಸೊ ನನಗೆ ಬೇರೆ ದೇವಸ್ಥಾನ ಬೇಡ, ಬೇರೆ ಕಟ್ಟಡ ಬೇಡ, ನನಗೆ ಗುಡಿಸ್ಲಲ್ಲೇ ಇರ್ತೀನಿ ಅಂತ ಹೇಳಿಬಿಟ್ಟು. ಸೊ ಕೃಷ್ಣ ಅಂದರೆ ಚಿಕ್ಕಣ್ಣಸ್ವಾಮಿ ಸೊ ಈ ಗರ್ಭಗುಡಿಲೇ ಇರೋದು. ಸೊ ತುಂಬ ಜನ ನಿಂತಿದ್ದಾರೆ ಇಲ್ಲಿ ವಿಶೇಷ ಏನು ಅಂದರೆ, ಯಾರಾದರೂ ಏನಾದರೂ ಅಮೌಂಟ್ ಕೊಡಬೇಕು ಅಂದರೆ, ಇಲ್ಲ ಏನಾದರೂ ಮೋಸ ಆಗಿದ್ದರೆ, ಇನ್ ಕೇಸ್ ಆಸ್ತಿ ವಿಚಾರನೇ ಆಗಿರ್ಬೋದು, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವ ನಮಗೆಲ್ರಿಗೂ. ಸೊ ಅದನ್ನು ಇಲ್ಲಿ ಕಾಸು ಕಟ್ತಾರೆ. ಈಗ 11 ರೂಪಾಯಿ, 7 ರೂಪಾಯಿ ಗುರುಗಳು ಹೇಳ್ತಾರೆ ಎಷ್ಟು ಅಂತ ಹೇಳಿಬಿಟ್ಟು. ಸೊ ಅಷ್ಟು ಕಾಸನ್ನ ಕಟ್ಬಿಟ್ಟು
ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಸೊ ನೆಕ್ಸ್ಟು ನಾನಿಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟು ಇಲ್ಲಿ ಕುಂಕುಮ ಇಟ್ಟಿದ್ದಾರೆ. ಸೊ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಇದು ನೋಡಿ, ಇವಾಗ ನಾನು ವ್ಯೂ ತೋರಿಸ್ತಾ ಇರೋದು ಆಚೆ ಕಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಹೊರಗಡೆ ಮಾತ್ರ ಇವರು ಶೀಟೆಲ್ಲ ಹಾಕಿದ್ದಾರೆ, ಒಳಗಡೆ ಮಾತ್ರ ಗುಡಿಸ್ಲು ಥರ ಹಾಕಿದ್ದಾರೆ. ಸೊ ನೆಕ್ಸ್ಟು ನಾನಿಲ್ಲಿ ಹೊರಗಡೆ ಬಂದಿದ ತಕ್ಷಣ ಪ್ರಸಾದ ಕೊಟ್ಟರು, ನಮ್ಮ ಅದೃಷ್ಟನೇ ಅಂತಲೇ ಹೇಳ್ಬೋದು. ನೋಡಿ ಈಗ ಇಲ್ಲೆಲ್ಲ ನೋಡಿ ಎಷ್ಟೊಂದು ಜನ ನಿಂಬೆಹಣ್ಣು ಎಲ್ಲ ತುಳಿತಾ ಇದ್ದಾರೆ, ಮತ್ತು ಊದುಗಡ್ಡಿ ಎಲ್ಲ ಬೆಳಗ್ತಾ ಇದ್ದಾರೆ ಆಚೆ ಕಡೆಯಿಂದನೇ. ಸೊ ಇಲ್ಲಿ ತರಕಾರಿ ಕೂಡ ಮಾರ್ತಾರೆ, ಎಲ್ಲ ಫ್ರೆಶ್ ತರಕಾರಿನೇ ಸಿಗುತ್ತೆ, ಚೆನ್ನಾಗಿರುತ್ತೆ ತರಕಾರಿ ಎಲ್ಲನೂ. ಮತ್ತು ಪುರಿ ಇದೆಲ್ಲನೂ ತುಂಬಾ ಮಾರ್ತಾರೆ, ಬರ್ತಾಯಿದ್ದಾರೆ ತುಂಬ ಬೇಗ ಬೇಕಾಕ ಬನ್ನಿ ಕಮ್ಮಿಗೆ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾ ಟಾರ್ಚರ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ನಾವು ಆ ಥರನೂ ಹೇಳೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ವ್ಯಾಪಾರದ ದೃಷ್ಟಿ ಅದು. ಸೊ ನೆಕ್ಸ್ಟ್ ನಾನಿಲ್ಲಿ ತರಕಾರಿ ತೊಗೊಳೋದಕ್ಕೆ ಬಂದೆ. ಹಲಸಂಡೆಕಾಯಿ ಚೆನ್ನಾಗಿತ್ತು. ಸೊ ನಮಗೆ ಹಲಸಂಡೆಕಾಯಿ ಅಂದರೆ ತುಂಬ ಇಷ್ಟ. ಉಪ್ಸಾರು ಮಾಡೋದಕ್ಕೆ ಹಲಸಂಡೆಕಾಯಿ ತೊಗೊಂಡು ಮತ್ತು ನಾವೀಗ ಪ್ರಸಾದದ ಕಡೆ ಹೊರಡ್ತಾ ಇದ್ದೀವಿ. ಇಲ್ಲಿ ಊಟ ಕೂಡ ಹಾಕ್ತಾರೆ, ಹಾಗಾಗಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸಾರಿ, ಫೋನ್ ಬಂತು. ನೋಡಿ ಇಲ್ಲಿ ನಮಗೆ ಎದುರುಗಡೆ ಕಾಣ್ತಾ ಇರೋದು ಪ್ರಸಾದದ ಜಾಗ. ಸೊ ಇಲ್ಲಿ ಹೊರಗಡೆ ಸ್ಲಿಪ್ಪರ್ ಬಿಟ್ಬಿಟ್ಟು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಾಯಿದ್ರೆ ಹೆಂಗಾಯಿತು ಅಂದರೆ ನನಗೆ ಫೀಲು ಫ್ರೆಂಡ್ಸ್, ಈ ಅಟ್ಟಿ ಲಕ್ಕಮ್ಮ ಜಲಗೇರಮ್ಮಂಗೆ ತುಂಬ ಜನ ಹೋಗಿರ್ತೀರ ಅನಿಸುತ್ತೆ. ಸೊ ಇಲ್ಲಿ ಸೇಮ್ ಇದೇ ಥರನೇ ಇರೋದು ಅಟ್ಟಿ ಲಕ್ಕಮ್ಮ ಜಲಗೇರಮ್ಮ ದೇವಸ್ಥಾನದಲ್ಲಿ ಊಟ ಹಾಕೋದು. ಸೊ ನಾನು ಮಿಸ್ಸಾಗಿ ಇಲ್ಲಿಗೆ ಬಂದ್ಬಿಟ್ಟು ಅನ್ನೋ ಫೀಲ್ ಬಂದ್ಬಿಡ್ತು ಇದನ್ನು ನೋಡಿ. ಇದೇ ಥರ ಸೇಮ್ ಸಿಸ್ಟಮ್ ಎಲ್ಲನೂ ಪ್ಲೇಟ್ಗೆಲ್ಲನೂ ಊಟ ಹಾಕ್ಕೊಂಡು ಮತ್ತು ನಾವು ಎಲ್ಲಿ ಜಾಗ ಖಾಲಿ ಇರುತ್ತೋ ಅಲ್ಲಿ ಹಾಕ್ಕೊಂಡು ತಿನ್ನೋದು. ಸೊ ನಾನಿಲ್ಲಿ ತಟ್ಟೆ ತೊಗೊಂಡು ಊಟ ಹಾಕ್ಸ್ಕೊಳ್ತಾ ಇದ್ದೀನಿ. ಪಾಯಸ ಮತ್ತು ಅನ್ನ ಸಾಂಬಾರು ಕೊಡ್ತಾಯಿದ್ದಾರೆ. ಸೊ ಸ್ವಲ್ಪ ಹಾಕಿ ಅಂದರೆ ಜಾಸ್ತಿನೇ ಹಾಕ್ಬಿಟ್ರು. ಸೊ ಏನು ಮಾಡೋಕ್ಕಾಗಲ್ಲ, ಸೊ ತಿನ್ನಲೇಬೇಕು, ವಿಧಿ ಇಲ್ಲ. ಮನೇಲಿ ಸ್ವಲ್ಪ ಅನ್ನ ಸಾಂಬಾರು ತಿನ್ಕೊಂಬಂದಿದೆ. ಸೊ ಹೆಂಗೋ ಸೇರಿಸ್ದೆ ಹೊಟ್ಟೆಗೆ ಸ್ವಲ್ಪ. ಈಗ ನೋಡಿ ನಿಮಗೆ ಆಚೆ ಕಡೆಯಿಂದ ಕಾಣ್ತಾ ಇರೋದು ಈ ಥರ ಇದೆ. ಸೊ ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬ ದೊಡ್ಡದಾಗಿದೆ, ಆರಾಮಾಗಿ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು. ಬಟ್ ಇಲ್ಲಿ ಇನ್ನೊಂದು ಏನು ಅಂದರೆ ಅಮಾವಾಸ್ಯೆಗಂತೂ ತುಂಬಾ ಜನ ಇರುತ್ತೆ. ಸೊ ಪೌರ್ಣಮಿಗೆ ಸ್ವಲ್ಪ ಕಮ್ಮಿನೇ, ಅಮಾವಾಸ್ಯೆಗಂತೂ ತುಂಬ ಜನ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ಮತ್ತು ನನಗೆ ದೇವಸ್ಥಾನದಲ್ಲಿ ಹಾರ ಕೊಟ್ಟರು. ಸೊ ಅದನ್ನು ನಾನು ಹೈದರಾಬಾದಿಗೆ ಹಾಕಿದ್ದೀನಿ ನನ್ನ ಲಕ್ಕಿ ಗಾಡಿಗೆ. ಸೊ ಹಾಕ್ಬಿಟ್ಟು ಒಂದೇ ಒಂದು ವಿಡಿಯೋ ಮಾಡಿಬಿಟ್ಟು ಮನೆ ಕಡೆ ಹೊರಟ್ವಿ. ಈಗ ದರ್ಶನ ಮಾಡ್ಕೊಂಡಿದ್ದಾಯಿತು, ಈಗ ಮನೆ ಕಡೆ ಹೊರಟಿದ್ದೀವಿ. ಟೈಮ್ ಬಂದ್ಬಿಟ್ಟು 1:30 ಆಗ್ತಾ ಇದೆ. ಸೊ 2 ಕಾಲಿಗೆ ಮಗನ ಬಿಡ್ತಾರೆ, ಅಷ್ಟರಲ್ಲಿ ನಾನು ಮನೆಗೆ ಹೋಗಬೇಕು. ನೋಡಿದ್ರಲ್ವ ದೇವಸ್ಥಾನ, ಬಟ್ ಗರ್ಭಗುಡಿ ತೋರ್ಸೋಕ್ಕಾಗಲಿಲ್ಲ, ಅಲ್ಲಿ ವಿಡಿಯೋ ಫೋಟೋ ಏನು ತೆಗಿಯಂಗಿಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ನಿಮ್ಗೆ ಆಚೆ ಕಡೆದು ಮಾತ್ರ ತೆಗ್ದಿದ್ದೀನಿ. ಸೊ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಜನ ತುಂಬ ರಶ್ಶು. ನೀವು ಕೂಡ ಒಂದ್ಸರಿ ಭೇಟಿ ಕೊಡಿ, ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಇದ್ರ ಬಗ್ಗೆ ಇನ್ನೂ ಮಾಹಿತಿನ ನಾನು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್. ಈಗ ಮನೆಗೆ ಬಂದ್ವಿ. ಟೈಮ್ ಬಂದ್ಬಿಟ್ಟು 2:15 ಆಗಿದೆ. ಸೊ ಅಲ್ಲಿಂದ ಬಂದು ನನ್ನ ಮಗನ್ನು ಸ್ಕೂಲಿಂದ ಕರ್ಕೊಂಡು ಒಂದೇ ಸರಿ ಮನೆಗೆ ಬಂದೆ. ಸುಸ್ತಾಯಿತು, ತುಂಬ ಸೆಕೆ. ಹೋಗುವಾಗ ತುಂಬ ಏನೋ ಮೋಡ ಇತ್ತು, ಸಾರಿ ಮಳೆ ಬರೋ ಥರ ಇತ್ತು. ಬಟ್ ಇವಾಗಂತೂ ಸೆಕೆ ಅಂದರೆ ಸೆಕೆ, ಸಖತ್ತು ಸೆಕೆ ಆಗೋಯ್ತು, ಸುಸ್ತಾಗಿ ಹೋಗ್ಬಿಡ್ದು ಬಿಸಿಲಲ್ಲಿ ಗಾಡಿ ಓಡಿಸೋಷ್ಟೊತ್ತಿಗೆ. ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಈಗ ನನ್ನ ಮಗನೂ ಕರ್ಕೊಂಡು ಬಂದಿದ್ದೀನಿ. ಸೊ ನನ್ನ ಮಗ ಇಲ್ಲಿ ಹಾಯ್ ಮಾಡು. ಹಾಯ್. ಓಕೆ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನನ. ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ದೇವರ ಆಶೀರ್ವಾದನ ತೊಗೊಂಡು ಬನ್ನಿ. ಓಕೆನಾ? ಬಾಯ್. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ನಿಮಗೂ ದೇವರು ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೀನಿ. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್.